ಹಲೋ ಗಾಯ್ಸ್, ಆ್ಯಕ್ಚುಲಿ ಕಳಸದಲ್ಲಿ ಕಳಸೇಶ್ವರ ದೇವಸ್ಥಾನದ ಹಿಂದುಗಡೆ ಒಂದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ, ದಾರಿ ಮಧ್ಯೆ ಮಲೆನಾಡಿನ ಮನೆಗಳ ಮೇಲೆ ಅಲ್ಲಿ ಹಂಚ್ ಮೇಲೆಲ್ಲ ಹೀಗೆ ಪಾಚಿಗಳು ಹಂಗೆ ಬೆಳೆದುಬಿಟ್ಟಿದೆ. ಮಳೆ ಬಿದ್ದು 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 ಮನೆ ಮುಂದೆ ಈ ಸ್ವರಾಂಡ, ಅಕ್ಕಪಕ್ಕ ಮನೆಗಳೇ ಇಲ್ಲ. ಫುಲ್ ಪೀಸ್ಫುಲ್ಲಾಗಿ ಬದುಕ್ತವ್ರೆ. ಗಾಯ್ಸ್, ಇಲ್ಲಿ ಕಾಣ್ತಾ ಇದೆ ನೋಡಿ ಬ್ರಿಡ್ಜು. ಫೋಟೋ ತೆಗಿತಾ ಇದ್ದೀರಾ? ಮಲೆನಾಡ ಪ್ರದೇಶ ಅಭಿವೃದ್ಧಿ ಮಂಡಳ ಶಿವಮೊಗ್ಗ 2010-11 ಕಟ್ಟಿರೋ ಬ್ರಿಡ್ಜ್ ಅಂತೆ. ಎಲ್ಲ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನದಿ ಹರಿತಾ ಇದೆ, ಬೆಟ್ಟದ ಮೇಲೆ ಮೋಡಗಳು ಕಾಣ್ತಾ ಇದೆ. ಇವಾಗ ತಾನೇ ಮಳೆ ಬಂತು, ಈಗ ತಾನೇ ಮತ್ತೆ ಬಿಸಿಲು ಬರ್ತಾ ಇದೆ. ಅದಕ್ಕೆ ರೈನ್ ಕೋಟ್ ಬೇರೆ ಹಾಕಿದ್ರು. ಬೆಟ್ಟದ ಮೇಲೆ ಮೋಡ ತುದೀಲಿ ಮೂವ್ ಆಗ್ತಾ ಇದೆ ಸ್ಲೋ ಆಗಿ. ಚೆನ್ನಾಗಿದೆ, ಒಂದು ಟೈಮ್ ಬರ್ಬೋದು. ಇದೆ ಅಲ್ಲಾಡ್ತಾನೆ ಈಗ. ಈ ಥರ ಎಲ್ಲ ಮಾಡಬಾರ್ದು ಅಂತ ಅಲ್ಲಿ ಮುಂದೆ ಹಾಕಿದ್ದಾರೆ ಸರ್, ನೀವು ಅದನ್ನೇ ಮಾಡ್ತಾ ಇದ್ದೀರಾ? ಹೌದಾ? ಎಸ್. ಅದನ್ನ ಓದಲಿಲ್ಲ ನಾನು. ಯಾವುದೋ ಇಲ್ಲಿ ಬ್ರಿಡ್ಜ್ ಹತ್ರ ಕೋತಿಗಳು ಬಂದ್ಬಿಟ್ಟಿದೆ ನೋಡಿ. ಓ ಇಲ್ಲಿ ಕೂದಲು ಜಾಸ್ತಿ. ಹೌದು ಹೌದು, ಯಾರು ಬಿಟ್ಟಿದ್ದು ಇವನ್ನೆಲ್ಲ? ಮಾತಾಡ್ತಾ ಇವೆ ಕೋತಿಗಳು. ಅಯ್ಯೋ ಅಪ್ಗ್ರೇಡೆಡ್. ನೀವು ಮಾತಾಡೋ ಕೋತಿ ಯಾವಾಗಾರ ನೋಡಿದ್ರ? ಇಲ್ಲೇ ನೋಡಿ ಮಾತಾಡೋ ಕೋತಿ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಅದು ಆ್ಯಕ್ಚುಲಿ ಇಟ್ಸ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಅನ್ಸುತ್ತೆ ಬರ್ತಾ ಇರೋದು. ಬಟ್ ಮಾನ್ಸೂನಲ್ಲಿ ಇದೆ ಫಸ್ಟು. ಐಶು ಬೈಲ್ ಹಾಂ, ರೆಡಿ 1 2 3 ಸ್ಟಾರ್ಟ್. ಯಪ್ಪ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ, ರಂಗಾಯಣಕ್ಕೆ ಸೇರಿಸ್ತೀನಿ ಬಾ ನಿನ್ನ. ಇಷ್ಟು ನೀನು ಆಡ್ತೀಯಾ? ಸಖತ್ತಾಗಿದೆ ಸ್ಟೈಲು. ನಾನು ಸ್ಟೈಲ್. ನಾನು ಇನ್ಸ್ಪಿರೇಷನ್ ಫ್ರಮ್ ಪಿ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರ. ಇಲ್ಲ, ನಾವು ಜಸ್ಟ್ ಅಭಿಮಾನಿ ಅಷ್ಟೇ. ಅಭಿಮಾನಿ. ಇನ್ನು ಮುಂದೆ ಹೋಗೋಣ. ಮುಂದೆ ಆ ಕಡೆ ಯಾವುದೋ ತೋಟ ಇದ್ದಂಗಿದೆ, ತೋಟಕ್ಕೆ ಹೋಗೋಣ. ಹಲಸಿನ ಮರ ಇದೆ, ಕೀಳೋಣ. ಕೀಳಕ್ಕೆ ಇಲ್ಲೆಲ್ಲೂ ಲ್ಯಾಂಡೇ ಇಲ್ವಲ್ಲ, ಹಿಂಗೆ ತುಂಬಿಟ್ಟೈತೆ ಹಲಸಿನ ಹಣ್ಣುಗಳು. ಹಲಸಿನ ಮರದಲ್ಲಿ ಎಷ್ಟು ಹಣ್ಣುಗಳಿದೆ ನೋಡಿ. ಅಯ್ಯೋ, ಅಲ್ಲೂ ಗೊಂಚಲು, ಇಲ್ಲೂ ಗೊಂಚಲು, ಇಲ್ಲೂ ಗೊಂಚಲು, ಇಲ್ಲೂ ಗೊಂಚಲು, ಅಲ್ಲಿ ಕೆಳಗಡೆ ಗೊಂಚಲು, ಅಲ್ಲೂ. ಇಲ್ಲಿ ಹಲಸಿನ ಮರದ ಫುಲ್ ಬರೀ ಹಲಸಿನ ಹಣ್ಣುಗಳೇ ಇದೆ. ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಹಲಸಿನ ಮರ. ಕರೆಕ್ಟಾಗಿ ಬಿಟ್ಟಿದೆ. ಯಾವುದೋ ಎಷ್ಟೊಂದು ಹಲಸಿನ ಮರಗಳಲ್ಲಿ 1 2 ನೋಡಿದ್ದೀನಿ. ಇದು ಅಯ್ಯೋ ಎಷ್ಟು ಬಿಟ್ಟಿರೋದು. ಇದು ಕಾಂಪಿಟೇಷನೆಲ್ಲ ಬಿಟ್ಟಿದೆ ಹಲಸಿನ. ಆ ಕಡೆ ತುದಿಯಿಂದ ಈ ಕಡೆ ತುದಿಗೆ ಬಂದೆ. ಈ ಕಡೆ ಕಾಫಿ ತೋಟ ಇದೆ, ಆ್ಯಂಡ್ ಆಲ್ಸೋ ಅಡಿಕೆಗಳು ಮಧ್ಯದಲ್ಲಿ. ಅಲ್ಲಿ ಸೀಬೆ ಗಿಡ ಇದೆ. ಇಲ್ಲಿ ಸಾರ್ವಜನಿಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ತೂಗು ಸೇತುವೆ ಮೇಲೆ ಓಡಾಡುವ ಜನಗಳಿಗೆ ಸೂಚನೆ. ಖಾಸಗಿ ಜಾಗ ಆಗಿರುವುದರಿಂದ ತೋಟದ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಓಡಾಡಲು ಬಿಟ್ಟಿರುವ ದಾರಿಯಲ್ಲಿಯೇ ತಿರುಗಾಡಬೇಕು ಹಾಗೂ ಪ್ಲಾಸ್ಟಿಕ್ ಮತ್ತು ಮದ್ಯಪಾನೀಯ ಬಾಟಲಿ ಇತರೆ ವಸ್ತುಗಳನ್ನು ತೋಟದ ಒಳಗಡೆ ಹಾಕಬಾರದು. ಓಕೆ, ಇಂಥ ಕೆಲಸಗಳೆಲ್ಲ ಮಾಡಲ್ಲ. ಪ್ರೈವೇಟ್ ತೋಟ ಹಾಕೋರೆ ಬೋರ್ಡು ನೋಡಿ. ಹೆಂಗೆ ಕಾಣ್ತಾ ಇದೆ ಅಂದರೆ, ಇದು ಪಿಲ್ಲರು, ಹ್ಯಾಂಗಿಂಗ್ ಬ್ರಿಡ್ಜ್ ಪಿಲ್ಲರು ಹಿಂಗೆ ಟೇಪರಾಗಿ ಹೋಗಿದೆ. ಕಾಂಕ್ರೀಟ್ ಪಿಲ್ಲರ್ ನೋಡಿದ್ರೆ ಕೆಳಗಡೆ ಜಾಸ್ತಿ, ಹೋಗ್ತಾ 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 ಕಮ್ಮಿ. ಎರಡು ಕಡೆನೂ ಈಕ್ವಲ್ ಆಗಿ ಫುಲ್ ದೊಡ್ಡ ಪಿಲ್ಲರ್ ಇದೆ. ಆ್ಯಕ್ಚುಲಿ ಸಖತ್ ದೊಡ್ಡದಿದೆ. ನೀವು ಹೋಗ್ಬೋದಾ? ಕಾಫಿ ಗಿಡಗಳಿವೆಲ್ಲ ನೋಡಿ. ಕಾಫಿ ಕಾಯಿ ಬಿಟ್ಟಿದೆ, ಹಣ್ಣಾದಮೇಲೆ ರೆಡ್ ಆಗುತ್ತೆ. ಇದು ರೆಡ್ ಆದಾದಮೇಲೆ ರೆಡ್ ಆದಾಗ ಆ್ಯಕ್ಚುಲಿ ಅದನ್ನು ತಿನ್ಬೋದು. ತಿಂದರೆ ಒಂಥರ ಜಸ್ಟ್ ಒಂದು ಸ್ವೀಟ್ ಸಿಗುತ್ತೆ. ನಾನು ಟ್ರೈ ಮಾಡಿದ್ದೀನಿ ಅಲ್ಲ. ಕಾಫಿ ಹಣ್ಣು. ಹ್ಯಾಂಗಿಂಗ್ ಬ್ರಿಡ್ಜ್ದು ರೋಪ್ನ ಕಟ್ಟಿಲಿ ಗೂಟ ಹೊಡೆದಿದ್ದಾರೆ ನೋಡಿ. ಅಯ್ಯೋ ಎಷ್ಟು ದೊಡ್ಡದು ಗುರು ಇದು. ಇಲ್ಲಿ ಅದಕ್ಕೆ ಸಪೋರ್ಟಿಂಗು ಪಿಲ್ಲರ್ಗೆ ಅಲ್ಲೊಂದು 2 ರೋಪ್ ಹೋಗಿದೆ ನೋಡಿ. ಕಬ್ಬಣದ್ದು ಗಾಸಿದು, ಕಬ್ಬಣ ಇಲ್ಲಿ ತಾರ್ ಹಾಕ್ಬಿಟ್ಟಿದ್ದಾರೆ. ಫುಲ್ ಎಲ್ಲ ಕಟ್ಟಾದ್ಮೇಲೆ
ತಾರ್ನ ಬಿಸಿ ತಾರ್ನ ಸುರಿದ್ಬಿಟ್ಟಿದ್ದಾರೆ, ಏನು ಬ್ರೇಕೇ ಆಗಬಾರ್ದು ಅಂತ ಫುಲ್ ತಾರ್ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಟೆಕ್ನಿಕ್ ಆ್ಯಕ್ಚುಲಿ ಇದು. ಅದೇ ದಪ್ಪ ಲೇಯರ್ ಹಾಕಿಲ್ಲ, ಜಸ್ಟ್ ಒಂದು ತಿನ್ ಲೇಯರ್ ಸುರಿದಿದ್ದಾರೆ. ಇಲ್ಲಿ ಬೋಲ್ಟು ಇಲ್ಲೂ ಕಾಣ್ತಾ ಇದೆ ನೋಡಿ, ಎಲ್ಲಿ ನೋಡಿದಾರೆ ಅಲ್ಲಿ ಕಾಫಿ. ಮಳೆ ಬಂದಿರೋದಕ್ಕೆ ಮಲೆನಾಡಲ್ಲಿ ಕಳಸದಲ್ಲಿ ಮಳೆ ಬೀಳ್ತಾನೆ. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಎಲ್ಲ ನಿನ್ ಮಗ ಸುತ್ತಕ್ಕೆ ಹೋಗಿದೆ, ಬಂದ್ಬಿಡುತ್ತೆ. ಬೀಳ್ತಾನೆ ಇದೆ. ನಿನ್ನೆ ಟ್ರಕ್ಕಿಂಗ್ ಮಾಡಿದ್ವಿ, ಆ ಟ್ರಕ್ಕಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕುದುರೆಮುಖ ಟ್ರಕ್ ಮಾತ್ರ ಟೋಟಲ್ 18 ಕಿಲೋಮೀಟರ್ ಟ್ರಕ್ ಅದು. ನಾವು ಆಲ್ಮೋಸ್ಟ್ 12 to 13 ಕಿಲೋಮೀಟರ್ಸ್ ಮಳೆ ಬೀಳ್ತಾನೆ ಇದೆ, ನಾವು ಟ್ರಕ್ ಮಾಡ್ತಾನೆ ಇದ್ದೀವಿ. ಕುದುರೆಮುಖ ಚೆಕ್ ಪೋಸ್ಟಿಂದ ಕುದುರೆಮುಖ ಪೀಕ್ ಮುಟ್ಟಿ ಬರೋ ತನಕನೂ ಒನ್ ಆಫ್ ದ ಬೆಸ್ಟ್ ಮಾನ್ಸೂನ್ ಟ್ರಕ್ ಅಂತಲೇ ಹೇಳ್ಬೋದು. ಕೆಸರಲ್ಲೆಲ್ಲ ಬಿದ್ಕೊಂಡು ಒದ್ದಾಡ್ಕೊಂಡು ಕೆಸರು ಜಾರ್ತಿತ್ತು, ಅದರಲ್ಲೇ ಒದ್ದಾಡಿ ಇಲ್ಲಿ ಇವಾಗಲೂ ಕೆಸರೆ. ಬೆಸ್ಟ್ ಟ್ರಕ್ ಅದ, ಆ ವಿಡಿಯೋ ಅದೇ ಚೆಕ್ಔಟ್ ಮಾಡಿ. ಮಧ್ವದಲ್ಲಿ ಮಾತ್ರ ಇದು ಸಿಲ್ವರ್ ಓಕ್ ಮರಗಳಿದೆ, ಅಲ್ಲಿ ಸಿಲ್ವರ್ ಓಕ್ ಮರಕ್ಕೆ ಮಾತ್ರ ಮೆಣಸಿನ ಬಳ್ಳಿನ ಹಬ್ಸಿದ್ದಾರೆ. ಆ್ಯಂಡ್ ಮಧ್ವದಲ್ಲಿ ಬಾಳೆ ಗಿಡಗಳಿದೆ. ಇದು ಮೆಣಸಿನ ಬಳ್ಳಿ ಹೀಗೆ ಇರುತ್ತೆ. ಇದು ಸಿಲ್ವರ್ ಓಕ್ ಮರ, ಸಿಲ್ವರ್ ಓಕ್ ಮರಕ್ಕೆ ಮೆಣಸಿನ ಬಳ್ಳಿನ ಹಬ್ಸಿದ್ದಾರೆ. ಇದು ಅಡಿಕೆ ಸಸಿ ಗಿಡ, ಇನ್ನೂ ಇಷ್ಟು ದೊಡ್ಡದಾಗುತ್ತೆ. ಹಲಸಿನ ಹಣ್ಣುಗಳು, ಅಯ್ಯೋ ಇಲ್ಲಿ ಗೈಸ್, ಇಲ್ಲೇ ಮನೆ, ಇಲ್ಲೇ ಹಲಸಿನ ಮರ. ಅಯ್ಯೋ ಎಷ್ಟೋ ಬಿಟ್ಟಿದೆ. 1 2 3 4 5 6 7 8 9 10 11 12 13 14. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಲವ್ ಮಾಕ್ಟೈಲ್ ಅಲ್ಲಿ ಒಂದು ಸೀನ್ ಶೂಟ್ ಆಗಿದ್ದ ಜಾಗ ಇದೆ. ಇಲ್ಲಿ ಇವರೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಈಗ ಅಷ್ಟೇ. ಟೀ ತೋಟದ ಮಧ್ಯದಲ್ಲಿ ದೇವಸ್ಥಾನ. ಅಂಟೋ ಟೀ ಸೊಪ್ಪು ಟೀ ಮಾಡ್ಕೊಂಡು ಕುಡಿದ್ಬಿಡು. ಈ ಟೀ ಸೊಪ್ಪು ಬಗ್ಗೆ ನಾನು ಹೇಳಲೇಬೇಕು.